ಬನ್ನಿ, ರಾಜ್ಯ ಬಿಜೆಪಿ ನಾಯಕರು ಲೋಕಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಲು ಸಿದ್ಧತೆ ನಡೆಸ್ತಾ ಇದ್ದಾರಂತೆ. ಆದರೆ ಈ ಬಾರಿ ಕರ್ನಾಟಕದಿಂದ ಯಾರು ಊಹಿಸದ ಕೆಲ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಬನ್ನಿ, ಇದರ ಒಂದು ಲಿಸ್ಟ್ ನೋಡ್ಕೊಂಬರೋಣ. ಚರ್ಚೆಲಾಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನ ನಾವು ನಮ್ಮ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಮೊದಲ ಪಟ್ಟಿ ಪ್ರಕಟಗೊಳ್ತಾ ಇದ್ದ ಹಾಗೇನೆ ನಿನ್ನೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸದಸ್ಯರು ದಿಢೀರ್ ಸಭೆ ನಡೆಸಿದ್ದಾರೆ. ಸಂಭಾವ್ಯ ಸಮರ್ಥ ಅಭ್ಯರ್ಥಿಗಳ ಹೆಸರನ್ನ ಸಿದ್ಧಪಡಿಸಿ ದೆಹಲಿ ನಾಯಕರ ಬಳಿಗೆ ಕಳಿಸಲಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬೆಳಗಾವಿಗೆ ಆಗಮಿಸಲಿದ್ದು ನಾಳೆ ನಾನಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ಸಂದರ್ಭದಲ್ಲಿ ಬಿವೈ ವಿಜಯೇಂದ್ರ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ನಡ್ಡಾ ಜೊತೆ ಅನೌಪಚಾರಿಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಅವಕಾಶ ಸಿಕ್ಕರೆ ನಾಳೆಯೇ ನಡ್ಡಾ ಜೊತೆ ವಿಜಯೇಂದ್ರ ದಿಲ್ಲಿಗೆ ತೆರಳಬಹುದು. ಎಲ್ಲಾ ಕ್ಷೇತ್ರಗಳ ಬಗ್ಗೆ, ನಮ್ಮ ಮುಂದೆ ಇರತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ಸಾಕಷ್ಟು ಚರ್ಚೆಲಾಗಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ನಾವು ನಮ್ಮ ದೆಹಲಿ ವರಿಷ್ಠರಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ. ನಿನ್ನೆ ನಡೆದ ಸಭೆಯಲ್ಲಿ ಹಾಲಿ ಸಂಸದರನ್ನ ಹೊರತುಪಡಿಸಿ ಡಜನ್ನಷ್ಟು ಹೊಸ ಮುಖಗಳನ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಡಿವಿ ಸದಾನಂದ ಗೌಡ, ವಿ ಶ್ರೀನಿವಾಸ್ ಪ್ರಸಾದ್, ಶಿವಕುಮಾರ್ ಉದಾಸಿ ನಿವೃತ್ತಿ ಘೋಷಿಸಿರುವುದರಿಂದ ಹೊಸ ಹೆಸರುಗಳನ್ನು ಪ್ರಸ್ತಾಪಿಸಲಾಗಿದೆ. ಕೆಲವು ಹೊಸ ಹೆಸರುಗಳು ಬರುವಂಥ ಸಾಧ್ಯತೆ ಇದೆ. ವೆರಿ ಇಂಟ್ರೆಸ್ಟಿಂಗ್ ಇದೆ. ಯಾಕಂದರೆ ಮೊನ್ನೆಯಿಂದ ನಾವು ಒಂದು ವರದಿ ಕೊಡ್ತಾ ಇದ್ದೀವಿ, 22 ಬಿ ಜೆ ಪಿ ಹೇಳ್ತಾ ಇದ್ದಾರೆ. ಅವರಿಗೆ ಒಂದು ಕಡೆ ಮೋದಿ ವರ್ಚಸ್ಸು, ರಾಮ ಮಂದಿರ ವರ್ಚಸ್ಸು ಇದೆಲ್ಲ ಕೂಡ, ಆಮೇಲೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 66 ಬಂದಿದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಬಂದು ಬಿಡ್ತೀವಿ ಅನ್ನೋಂಥ ಧೈರ್ಯ ಬಿ ಜೆ ಪಿಗೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ 22 ಆಮೇಲೆ JDS ಜೊತೆ ಕೈ ಜೋಡಿಸಿದ್ದಾರೆ. ಆದರೆ ಬಿ ಜೆ ಪಿಗೆ ಪ್ರಾಬ್ಲಮ್ ಆಗಿರೋದೇನು ಗೊತ್ತಾ, ಮೋದಿ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಇಲ್ಲ, ಸ್ಥಳೀಯ MP ಗಳ ವಿರುದ್ಧ ಆ್ಯಂಟಿ ಇನ್ಕಂಬೆನ್ಸಿ ಇದೆ. ಈ MP ಬೇಡ ರೀ ತಂದ್ಬಿಟ್ಟು ಮೋದಿ ವಿರುದ್ಧ ಯಾರು ಮಾತಾಡಲ್ಲ, ಸ್ಥಳೀಯ MP ಗಳ ವಿರುದ್ಧ ಮಾತಾಡ್ತಾರೆ. ಆ MP ಗಳ ಲಿಸ್ಟ್ ಕೊಡ್ತೀನಿ, ಅಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ಫಸ್ಟ್ ಆಫ್ ಆಲ್ ಬೆಳಗಾವಿ ಮಂಗಳ ಅಂಗಡಿ ಸುರೇಶ್ ಅಂಗಡಿಯವರ ಪತ್ನಿ. ಓಕೆ, ಸುರೇಶ್ ಅಂಗಡಿ ಲಕ್ಷಾಂತರ ಮಾರ್ಜಿನಲ್ಲಿ ಗೆಲ್ತಾ ಇದ್ರು. ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದು ಸಣ್ಣ ಪುಟ್ಟ 5,000 ಅಂತರದಲ್ಲಿ ಮಂಗಳ ಅಂಗಡಿ ಚಾನ್ಸೇ ಇರಲಿಲ್ಲ, ಅನುಕಂಪದಲ್ಲಿ ಗೆದ್ದಿದ್ದರು. ಈಗ ಅಲ್ಲಿಂದ ಜಗದೀಶ್ ಶೆಟ್ಟರ್ ಅವರನ್ನು ಕಣಕ್ಕಿಳಿಸ್ತಾರೆ. ಅರೇ ವಾ, ಜಗದೀಶ್ ಶೆಟ್ಟರನ್ನು ಕಣಕ್ಕಿಳಿಸಿದ್ರೆ ಮಂಗಳ ಅಂಗಡಿ ಅಥವಾ ಅಂಗಡಿ ಫ್ಯಾಮಿಲಿ ಕೋಪ ಬರಲ್ವಾ ಅಂತಿರುತ್ತೆ. ಬರಲ್ಲ. ಯಾಕೆಂದರೆ ಇವರಿಬ್ಬರು ಚಟ್ಕರು, ಬೀಗರು, ಮಗ-ಮಗಳು ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಶೆಟ್ಟರ್ ಸ್ಪರ್ಧಿಸಿದ್ರೆ ಬೀಗರು ಖುಷ್. ಆಮೇಲೆ ಇವ್ರಿಗೊಂದು ನೆಲೆ ಬೇಕಾಗಿದೆ. ಯಾರಿಗೆ? ಜಗದೀಶ್ ಶೆಟ್ಟರ್ಗೊಂದು ನೆಲೆ ಬೇಕಾಗಿದೆ, ರೆಡಿ ಮಾಡಬೇಕಲ್ಲ. ಆಮೇಲೆ ಆ ಭಾಗದಲ್ಲಿ ಪವರ್ಫುಲ್ ಆಗಿದ್ದಾರೆ. ಪವರ್ಫುಲ್ ಅಂತಂದರೆ ಲಿಂಗಾಯತ್ ಸಮುದಾಯ ಮತ್ತೊಂದು ಅಂತೇಳಿ. ಅಂಗಡಿ ಕುಟುಂಬವನ್ನು ಬಿಟ್ಟು ಇವರನ್ನು ಇರಿಸೋಕ್ಕಾಗಲ್ಲ. ಇವರು ಮತ್ತು ಅವರು ಬೀಗರಾಗಿರೋ ಕಾರಣಕ್ಕಾಗಿ ನೋ ಪ್ರಾಬ್ಲಮ್. ಜಗದೀಶ್ ಶೆಟ್ಟರ್ಗೊಂದು ನೆಲೆ ಆಯಿತು. ಮಂಗಳ ಅಂಗಡಿ ಕೂಡ ಏನು ಸಕ್ರಿಯವಾಗಿ ರಾಜಕೀಯಕ್ಕೆ ಬರಬೇಕು ಅಂತ ಬಂದವರಲ್ಲ, ಮುಂದಿನ ದಿನಗಳಲ್ಲಿ ನೋಡಿಕೊಂಡ್ರೆ ಆಯ್ತು. ನಂಬರ್ 1. ಇನ್ನು ಬೀದರ್ ಭಗವಂತ್ ಖೂಬಾ. ಈ ಭಗವಂತ್ ಖೂಬಾ ಅವ್ರನ್ನ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೇಂದ್ರ ಮಂತ್ರಿ, ಬಿಟ್ಬಿಡೋಕ್ಕಾಗಲ್ಲ. 8 ವಿಧಾನಸಭಾ ಕ್ಷೇತ್ರದ ಒಬ್ಬ ನಾಯಕರು ಕೂಡ ಇವರ ಪರವಾಗಿ ಓಟ್ ಆಗ್ತಾ ಇಲ್ಲ. ಪ್ರಭು ಚವ್ಹಾಣ್ ಅಂತೂ ಫುಲ್ಲು ಸಾಷ್ಟಾಂಗನ ಡೈ ಹೊಡೆದುಬಿಟ್ರು. ಯಾರಿಗೆ? ವಿಜಯೇಂದ್ರಗೆ ಟಿಕೆಟ್ ಕೊಡಬೇಕು. ಆದರೆ ಭಗವಂತ್ ಖೂಬಾ ಬದಲಿಗೆ ಯಾರು ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಬಿ ಜೆ ಪಿಗೆ. ಹಾಗಾಗಿ ಭಗವಂತ್ ಖೂಬಾ ಇನ್ನೊಂದು ಚಾನ್ಸ್ ಹೊಡಿತಾರೇನೋ ಅನ್ನುವಂಥ ಒಂದು ಚಾನ್ಸಸ್ಸು ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ವಿಜಯಪುರ ರಮೇಶ್ ಜಿಗಜಿಣಗಿ ಒನ್ ಆಫ್ ದ ಹೈಯೆಸ್ಟ್ ಗೌರವ ಇರುವಂಥ ನಾಯಕ, ದಲಿತ ನಾಯಕ. ಅವರು ಅಥವಾ ಗೋವಿಂದ ಕಾರಜೋಳ ಹೆಸರು ಕೇಳಿ ಬರ್ತಾ ಇತ್ತು. ವಯಸ್ಸಿಗೆ ಹೋಲಿಸಿದ್ರೆ ಗೋವಿಂದ ಕಾರಜೋಳ ಇವರಿಗಿಂತ 2 ವರ್ಷ ದೊಡ್ಡವರು. ಆದರೆ ಇವರು ಬ್ಯಾಡ್ ಲಕ್ ಏನೋ ಗೊತ್ತಿಲ್ಲ. ರಮೇಶ್ ಜಿಗಜಿಣಗಿ ಅವರಿಗೆ ಸ್ಪರ್ಧಿಸೋ ಆಸೆ ಇದೆ. ಕೇಂದ್ರದಲ್ಲಿ ಸಚಿವರ ಕೆಲಸ ಮಾಡಿದಂಥವರು. ಆದರೆ ಆರೋಗ್ಯ ಕೈ ಕೊಡ್ತಾ ಇದೆ. ಅದು ಇವರಿಗೆ ಬ್ಯಾಡ್ ಲಕ್ ಆಗ್ಬೋದೇ ಏನೋ. ಒಂದು ವೇಳೆ ಆರೋಗ್ಯವೆಲ್ಲವೂ ಸರಿ ಇದ್ದು, ಇಲ್ಲ ನಾನು ನಿಲ್ತೀನಿ ಅಂತ ಜಿಗಜಿಣಗಿ ಪಟ್ಟು ಹಿಡಿದ್ರೆ ಅವರನ್ನು ಅಲುಗಾಡಿಸೋಕ್ಕೆ ಯಾರೂ ಆಗಲ್ಲ. ಒಂದು ವೇಳೆ ಆರೋಗ್ಯ ಸಮಸ್ಯೆಯಿಂದಾಗಿ ಮಾತ್ರ ಗೋವಿಂದ ಕಾರಜೋಳ ಲಕ್ ತಿರುಗಬಹುದು. ಇನ್ನು ರಾಯಚೂರು ರಾಜ ಅಮರೇಶ್ವರ್ ನಾಯಕ್. ಈ ಭಾಗದಲ್ಲಿ ಏನಾಗಿದೆ,
ಬಿ ಜೆ ಪಿಯಲ್ಲಿ ಬೇರೆ ಮುಖಗಳು ಅಂತಂದಾಗ ನಿಮ್ಗೆ ಯಾರೂ ಕಾಣಲ್ಲ, ಇದ್ದವರೇ ಬೆಸ್ಟ್ ಅಂತ ಅನಿಸುತ್ತೆ. ರಾಯಚೂರಲ್ಲಿ ಈ ಬಾರಿ ಕೂಡ ಅಮರೇಶ್ವರ್ ನಾಯಕ್ ಫೇವ್ರೇಟ್ ಆಗಿದ್ದಾರಂತೆ. ಆಮೇಲೆ ತೆರೆಮರೆಯಲ್ಲಿ ಬಿ ವಿ ನಾಯಕ್ ಒಂದು ಟ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಇದೆ, ಅಥವಾ ಬದಲಾವಣೆ ಮಾಡಬೇಕು ಅಂತದ್ದು ಕಂಡ್ರೆ ಚೇಂಜ್ ಆಗಬಹುದೇನೋ. ಕಳೆದ ಬಾರಿ ಅಮರೇಶ್ವರ್ ನಾಯಕ್ ವಿರುದ್ಧ ಬಿ ವಿ ನಾಯಕ್ ಅವರು ಸೋತಿದ್ದರು. ಸೊ ಈಗ ಟ್ರೈ ಮಾಡಿದರೂ ಕೂಡ ಪಕ್ಷಕ್ಕೆ ಬಂದು ಅದಷ್ಟು ಸುಲಭ ಅಲ್ಲ. ಹಾವೇರಿಗೆ ಬರೋಣ. ಹಾವೇರಿಯಲ್ಲಿ ಬಿ ಸಿ ಪಾಟೀಲ್ ಮತ್ತು ಈಶ್ವರಪ್ಪ ಮಗ ಕಾಂತೇಶ್ ಅವರು ಭಾಳ ದೊಡ್ಡ ಸ್ಪರ್ಧೆ ಮಾಡ್ತಾರೆ. ಯಾಕಂದರೆ ಶಿವಕುಮಾರ್ ಉದಾಸಿ ಕಂಪ್ಲೀಟಾಗಿ ದೂರ ಹೋಗ್ಬಿಟ್ಟಿದ್ದಾರೆ, ಬೇಡ ರಾಜಕೀಯ ಅಂತ. ಹಾಗಂತ ಅವ್ರಿಗೆ ಮನಸ್ಸಿಗೆ ಬೇಸರ ಆಗಿದೆ ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ಬರು ಇಲ್ಲ ಬಿಸ್ನೆಸ್ ಪಾರ್ಟ್ನರ್ ಸ್ವಲ್ಪ ಆ ಕಡೆ ಈ ಕಡೆ ಕಾರಣಕ್ಕಾಗಿ ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಹೇಳಿ. ಬಿಸ್ನೆಸ್ಸಲ್ಲಿದ್ದವರು ಪಾಲಿಟಿಕ್ಸ್ಗೆ ಬರೋದು ನೋಡಿದ್ದೀನಿ, ಪಾಲಿಟಿಕ್ಸಿಂದ ಬಿಟ್ಟು ಬಿಸ್ನೆಸ್ಗೆ ಹೋಗೋದಿದೆಯಲ್ಲ, ವೆರಿ ಇಂಟ್ರೆಸ್ಟಿಂಗ್. ಬಿ ಸಿ ಪಾಟೀಲ್ ಕಾಂತೇಶ್ ಮಧ್ಯೆ ಟಿಕೆಟ್ ಸಮರ. ಯಡಿಯೂರಪ್ಪ ಮೂಲಕ ಬಿ ಸಿ ಪಾಟೀಲ್ ಲಾಬಿ ಮಾಡ್ತಾ ಇದ್ದಾರೆ. ಅಲ್ಲಿ ಕಾಂತೇಶ್ಗೆ ಜಾತಿ ಬೆಂಬಲ ಇದೆ, ಅಲ್ಲೂ ಇದೆ. ಆದರೆ ಅದಕ್ಕಿಂತ ಹೆಚ್ಚು ಲಿಂಗಾಯತ ಬೆಂಬಲ ಇದೆ ಬಿ ಸಿ ಪಾಟೀಲ್ಗೆ. ಮತ್ತು ಬಿ ಸಿ ಪಾಟೀಲ್ ಸ್ವಲ್ಪ ವಿಟಮಿನ್ ಎಮ್ಮಲ್ಲಿ ಸ್ಟ್ರಾಂಗ್ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಒಲಿಯುವಂಥ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಇನ್ನು ದಕ್ಷಿಣ ಕನ್ನಡ, ಇದು ಭಾಳಷ್ಟು ದೊಡ್ಡ ಚರ್ಚೆ ಆಗಿರುವಂಥ ವಿಚಾರ. ದಕ್ಷಿಣ ಕನ್ನಡ, ನಳಿನ್ ಕುಮಾರ್ ಕಟೀಲ್ಗೆ ಇಲ್ಲಿ ಅಭ್ಯರ್ಥಿ ಮುಖ್ಯ ಆಗೋದೇ ಇಲ್ಲ ರೀ. ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಮುಖ್ಯ, ಅಭ್ಯರ್ಥಿ ಮುಖ್ಯ ಆಗೋದೇ ಇಲ್ಲ. ಕಟೀಲ್ ಸ್ಪರ್ಧೆಗೆ ಬಿ ಜೆ ಪಿ ಪಕ್ಷದಲ್ಲಿ ತೀವ್ರ ವಿರೋಧ ಇದೆ. ಮುಂದ್ಗಡೆಯಿಂದ ಹೇಳೋದಿಲ್ಲ ಅಷ್ಟೇ, ಬೈಟ್ ಕೊಡೋದಿಲ್ಲ ಅಷ್ಟೇ. ನಳಿನ್ ಕುಮಾರ್ ಕಟೀಲ್ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ. ಮತ್ತೊಂದು ಕಡೆ ಪುತ್ತಿಲ ಅವರು ರೆಬೆಲ್ ಆಗಿದ್ದಾರೆ, ಕಣಕ್ಕಿಳಿದಿದ್ದಾರೆ. ಸತ್ಯಜಿತ್ ಸುರತ್ಕಲ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಕಾಂಕ್ಷಿ ಒಂದು ಕಡೆ, ಆಮೇಲೆ ಅರುಣ್ ಶ್ಯಾಮ್ ಆಕಾಂಕ್ಷಿ. ಇವರು ಪುತ್ತಿಲ ಅಂತೂ ಬರೋದು ಇಲ್ಲ ಅಂತ ಆಯಿತು. ಎಲ್ಲರ ಇದೇನಪ್ಪ ಅಂತಂದರೆ ಅಲ್ಲಿ ಧನಂಜಯ್ ಕುಮಾರ್ ಎಂ ಪಿ ಆಗಿದ್ದಾಗಲೇ ಸದಾನಂದ ಗೌಡರು ಕೊಟ್ಟರು, ಸದಾನಂದ ಗೌಡರು ಎಂ ಪಿ ಆಗಿದ್ದಾಗಲೇ ನಳಿನ್ ಕುಮಾರ್ ಕಟೀಲ್ ಕೊಟ್ಟರು. ಸೊ ಹಾಗಾಗಿ ನಳಿನ್ ಕುಮಾರ್ ಕಟೀಲ್ ಬದಲಿಗೆ ನಾನು ಹೇಳಿದ್ನಲ್ಲ ಬಿ ಜೆ ಪಿ ಫೇವರೇಟಲ್ಲಿ ಬಿ ಜೆ ಪಿ ನಿರ್ಮಲಾ ಸೀತಾರಾಮನ್ಗೆ ಚಾನ್ಸ್ ಸಿಗತ್ತಾ ಅನ್ನುವಂಥದ್ದು ಒಂದು ಓಡಾಡ್ತಾ ಇದೆ. ಇನ್ನು ಉಡುಪಿ ಚಿಕ್ಕಮಗಳೂರು, ಶೋಭಾ ಕರಂದ್ಲಾಜೆ ಬ್ಯಾಡ್ ಲಕ್ ಏನು ಅಂತ ಗೊತ್ತಿಲ್ಲ. ಶೋಭಾ ಕರಂದ್ಲಾಜೆ ಈ ಹಿಂದೆ ಸಚಿವರಾಗಿದ್ದಾಗ ಅವರಿಗೆ ಮೈಸೂರು ಉಸ್ತುವಾರಿ ಕೊಡಲಾಗಿತ್ತು. ಈಗಲೂ ದಸರಾವನ್ನು ಭಾಳ ಅತ್ಯದ್ಭುತವಾಗಿ ನಡೆಸಿಕೊಟ್ಟಂಥ ನಾಯಕಿ ಅಂತಂದರೆ ಶೋಭಾ ಕರಂದ್ಲಾಜೆ. ಯಶವಂತಪುರದಿಂದ ಗೆದ್ದಿದ್ದರು. ಆಮೇಲೆ ಈಗಲೂ ಕೂಡ ಅವರು ಅಲ್ಲಿಯ ಮಾವುತರಿಗೆ ಹೋಗಿ ಊಟ ಎಲ್ಲ ಹಾಕ್ತಾರೆ. ಈಗಲೂ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಆದರೆ ಉಡುಪಿ ಚಿಕ್ಕಮಗಳೂರು ಹೋದ ನಂತರ ಇವ್ರಿಗೆ ಏನಾಯಿತೋ ಗೊತ್ತಿಲ್ಲ. ಪವರ್ ಮಿನಿಸ್ಟ್ರಾಗಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ರು. ಇವರ ವಿರುದ್ಧನೋ ಅಥವಾ ಸ್ವಪಕ್ಷೀಯರೇ ಮಾಡಿದ್ರೋ, ಮತ್ತೊಬ್ಬರು ಬಯಸ್ತಾ ಇರೋರು ಇವರ ವಿರುದ್ಧ ಕೆಲವು ಟೀಕಾ ಟಿಪ್ಪಣಿಗಳನ್ನು ಮಾಡಿದರು. ಆದರೂ ಯಡಿಯೂರಪ್ಪನವರು ಸ್ಟ್ರಾಂಗ್ ಆಗಿ ನಿಂತರೆ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಎ ನಾರಾಯಣಸ್ವಾಮಿ, ಚಿತ್ರದುರ್ಗ, ಕೇಂದ್ರ ಸಚಿವ, ದಲಿತ ಸಮುದಾಯದವರು, ಆದರೆ ಹೊರಗಿನವರು, ವಲಸಿಗ ಅನ್ನುವಂಥ ಟೀಕೆ ಟಿಪ್ಪಣಿ ಇದೆ. ನಾರಾಯಣಸ್ವಾಮಿ ಅವರು ಕೂಡ ಒಬ್ಬ ಸಂಭಾವಿತ. ನನಗೆ ಬೇಡ ಬಿಡ್ರಿ ಪಾಲಿಟಿಕ್ಸ್ ಅಂತ ಹೇಳೇಬಿಟ್ರು, ನಾನು ಸ್ಪರ್ಧೆನೇ ಮಾಡಲ್ಲ ಅಂತ. ನೋಡಿ ನಮ್ಗೆ ಹೆಂಗಿದೆ ಅಂತಂದರೆ ಇಷ್ಟೆಲ್ಲ ಮಾತಾಡ್ತೀವಿ ನಾವು, ಇವರನ್ನೇ ಅಲ್ಲಿಗೆ ಬಿಡಲಿಲ್ಲ ರೀ. ಈ ಅಸ್ಪೃಶ್ಯತೆ ಭೂತ ಇದೆಯಲ್ಲ, ಅದು ಕೇವಲ ಆಚರಣೆಯಿಂದ ಹೊರಬಂದರೆ ಸಾಲದು, ಮನದೊಳಗಿನಿಂದ ನಾವು ಪರಿವರ್ತನೆ ಆಗಬೇಕು. ಏನ್ರಿ ಈಗಲೂ ಕೂಡ ನಾವು ಅಸ್ಪೃಶ್ಯತೆಯನ್ನು ಆಚರಿಸ್ತೀವಿ ಅಂತಂದರೆ ಅವ್ರನ್ನ ಒಳಗೆ ಬಿಡಲಿಲ್ಲ. ಬೇರೆ ಬೇರೆ ಕಾರಣಗಳು ಹೇಳ್ತಾರೆ, ಈಗಲೂ ಇದೆ. ಅದನ್ನು ನಾವು ಹೋಗಲಾಡಿಸಬೇಕು. ನಿಜವಾದ ದೇಶ ಕಟ್ಟೋದು ಅಂದರೆ ಅದು. ಇನ್ನು ಅಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮಿಗೆ ಒಂದು ಅವಕಾಶಗಳಿದೆ ಅಂತಿದೆ. ಆದರೂ ಕೂಡ ನಾರಾಯಣ ಸ್ವಾಮಿಯನ್ನು ಮನವೊಲಿಸ್ತಾರೆ ಗೊತ್ತಿಲ್ಲ. ಸೋಮಣ್ಣ, ತುಮಕೂರಿಂದ ಬಿ ಜೆ ಪಿಯಿಂದ ಸೋಮಣ್ಣ ಒಂದು ಕಡೆ ಇಲ್ಲ, ಮತ್ತೊಂದು ಕಡೆ ಭಾಳಷ್ಟು ನಡೀತಾ ಇದೆ. ಕೆಲವರು ಹೇಳ್ತಾರೆ ಸೋಮಣ್ಣ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಮನಸ್ಸಿಲ್ಲ ಯಡಿಯೂರಪ್ಪನವರಿಗೆ ಅಂತೇಳಿ. ಮತ್ತೊಂದು ಕಡೆ ಮಗನೇ ರಾಜ್ಯಾಧ್ಯಕ್ಷ ಆಗಿರುವಾಗ ಸೋಮಣ್ಣ ಅವರನ್ನು ಜೊತೆಗೆ ಇಟ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಒಂದು ಕಾಲದಲ್ಲಿ ಜೊತೆಯಾಗಿದ್ದವರು. ಇವರನ್ನು ಮಂತ್ರಿ ಮಾಡಬೇಕು ಅಂದರೆ ಫಸ್ಟ್ ಟೈಮು ಇವರು ಪಾರ್ಟಿ ಬಿಟ್ಟು ಬಂದಾಗ ಸೋತ ನಂತರ ಕೂಡ ಸೋಮಣ್ಣ ಅವರನ್ನು ಮಂತ್ರಿ ಮಾಡಿದರು ಯಡಿಯೂರಪ್ಪ. ಸೋತ ನಂತರ ಕೂಡ MLC ಮಾಡೋಕ್ಕೆ ಹೋಗ್ತಾರೆ, ಅಲ್ಲಿ ಕಿರಿಕಿರಿ ಆಗುತ್ತೆ, ಮತ್ತು ಮಂತ್ರಿ ಮಾಡ್ತಾರೆ. ಭಾಳ ದೊಡ್ಡ ಕಥೆ ಇದೆ ಅದು 2008 2009 ಆ ಕಾಲಾವಧಿಯಲ್ಲಿ. ಸೋಮಣ್ಣ ಬಂದರೆ
ಈ ಕೆ ಎನ್ ರಾಜಣ್ಣ ಇದ್ದಾರಲ್ಲ ಕಾಂಗ್ರೆಸ್ಸಲ್ಲಿ, ಅವರು ಕಾಂಗ್ರೆಸ್ಗೆ ಕರೆಯೋಕ್ಕೆ ಭಾಳ ಟ್ರೈ ಮಾಡಿದ್ರು ಇವ್ರನ್ನ, ಬನ್ನಿ 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 ಬನ್ನಿ. ಮುದ್ದಹನುಮೇಗೌಡರನ್ನು ಕೂಡ ಅವರೇ ಕರ್ಕೊಂಡ್ಬಂದಿತ್ತು. ಈಗ ಇವರು ಸೋಮಣ್ಣ ಬಂದಾಗ ಅಲ್ಲಿ ಮಾಧುಸ್ವಾಮಿ ರೆಬಲ್ ಆಗಿದ್ದಾರೆ. ಇಲ್ಲಪ್ಪ ನಮಗೂ ಚಾನ್ಸ್ ಬೇಕು ಅಂತೇಳಿ. ಈಗ ಸೋಮಣ್ಣ ಪರವಾಗಿಯೋ ಮಾಧುಸ್ವಾಮಿ ಪರವಾಗಿಯೋ ಯಡಿಯೂರಪ್ಪನವರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಬೆಂಗಳೂರು ಉತ್ತರ ನಿರ್ಮಲಾ ಸೀತಾರಾಮನ್ ಮತ್ತು ಜೈಶಂಕರ್ ಹೆಸರು ಭಾಳ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣಕ್ಕೆ ಕೇಳಿ ಬರ್ತಾ ಇತ್ತು. ಎರಡು ಕಡೆ ನಿರ್ಮಲಾ ಸೀತಾರಾಮನ್ ಹೆಸರು ಕೇಳಿ ಬರ್ತಾ ಇದೆ. ಒಂದು ಕಡೆ ದಕ್ಷಿಣ ಕನ್ನಡ, ಮತ್ತೊಂದು ಕಡೆ ಬೆಂಗಳೂರು ದಕ್ಷಿಣ ಕೇಳಿ ಬರ್ತಾ ಇತ್ತು, ಅಂದರೆ ಈ ತೇಜಸ್ವಿ ಸೂರ್ಯ ಕ್ಷೇತ್ರ. ಈಗ ಬೆಂಗಳೂರು ಉತ್ತರಕ್ಕೆ ಬರ್ತಾ ಇದೆ. ಇದು ಸದಾನಂದ ಗೌಡರ ಕ್ಷೇತ್ರ. ಸದಾನಂದ ಗೌಡರು ಹೇಗೂ ಸ್ಪರ್ಧೆ ಮಾಡೋದಿಲ್ಲ, ಆಲ್ರೆಡಿ ಅವರು ಹೇಳಿ ಆಗಿದೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತೇಳಿ. ನಿರ್ಮಲಾ ಸೀತಾರಾಮನ್ ಅವರನ್ನು ಕಣಕ್ಕಿಳಿಸೋ ಸಿದ್ಧತೆಗಳಾಗ್ತಾ ಇದೆ ಅಂತ. ಬೆಂಗಳೂರು ದಕ್ಷಿಣ ಬದಲು ಉತ್ತರಕ್ಕೆ ಶಿಫ್ಟ್ ಆಗ್ತಾರೆ ಅಂತ. ಓಕೆ.